ಆರ್ಸಿಬಿ ಅಂದ್ರೆ ನಮಗೆ ಫಟ್ ಅಂತ ನೆನಪಿಗೆ ಬರುವುದು ವಿಜಯ ಮಲ್ಯ. ಆರ್ಸಿಬಿಯನ್ನ ಕಟ್ಟಿ ಬೆಳೆಸಿದ್ದು ಇದೇ ಮಧ್ಯದ ದೊರೆ. ಆರ್ಸಿಬಿ ಮಲ್ಯ ಕೈಯಲ್ಲಿ ಇರ್ತಾ ಅದರ ಲೆವೆಲ್ ಬೇರೆಯೇ ಇತ್ತು. IPLನ ಗತ್ತು ಗಮ್ಮತ್ತನ್ನ ಮಲ್ಯ ಅವಾಗಲೇ ತೋರಿಸಿದ್ರು. ಆರ್ಸಿಬಿ ಮ್ಯಾಚ್ ನಡೀತಾ ಅವ್ರು ಎಂಜಾಯ್ ಮಾಡ್ತಾ ಇದ್ದಿದ್ದನ್ನ ಯಾರು ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ ಬಿಡಿ. ಆರ್ಸಿಬಿ ಕಪ್ ಗೆದ್ದ ಬೆನ್ನಲ್ಲೇ ವಿಜಯ ಮಲ್ಯ ಪ್ರತ್ಯಕ್ಷ ಆಗಿದ್ದಾರೆ. ಆರ್ಸಿಬಿ ಗೆಲುವಿನ ಬಗ್ಗೆ ಹಳೆಯ ಮಾಲೀಕ ವಿಜಯ ಮಲ್ಯ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಪಾಡ್ಕಾಸ್ಟ್ ಒಂದರಲ್ಲಿ ಅಚ್ಚರಿಯ ಮಾಹಿತಿಯೊಂದನ್ನು ಹೊರಹಾಕಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ಮಲ್ಯ ಏನೆಲ್ಲ ಹೇಳಿದ್ರು ಅನ್ನೋ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಆರ್ಸಿಬಿ ಗೆಲುವಿನ ಸಂಭ್ರಮದಲ್ಲಿ ಮಾಜಿ ಮಾಲೀಕ ವಿಜಯ್ ಮಲ್ಯ ಅವರು ಇದ್ದಾರೆ. ಇವರು ಒಂದು ಪಾಡ್ಕಾಸ್ಟ್ನಲ್ಲಿ ಹಳೆಯ ನೆನಪುಗಳನ್ನು ಬಿಚ್ಚಿಟ್ಟಿದ್ದಾರೆ. ಬ್ಯಾಂಕ್ಗಳಿಗೆ ಸಾಲ ಮರುಪಾವತಿ ಮಾಡುವುದೇ ನನ್ನ ಉದ್ದೇಶವಾಗಿದೆ ಅಂತಾನೂ ಕೂಡ ತಿಳಿಸಿದ್ದಾರೆ. ರಾಜ್ ಶಮಾನಿ ಅವರ ಜನಪ್ರಿಯ ಪಾಡ್ಕಾಸ್ಟ್ನಲ್ಲಿ 4 ಗಂಟೆಗಳ ಕಾಲ ವಿಜಯ ಮಲ್ಯ ಸಂದರ್ಶನವನ್ನು ನೀಡಿದ್ದಾರೆ. ಅದು ಈಗಾಗಲೇ ಬಿಡುಗಡೆ ಮಾಡಿದ್ದು 50 ಲಕ್ಷಕ್ಕೂ ಹೆಚ್ಚು ಜನ ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಅವರು ತನ್ನ ಕಾನೂನು ಹೋರಾಟವನ್ನು ಸಮರ್ಥಿಸಿಕೊಂಡಿದ್ದಾರೆ. ಹಾಗಿದ್ರೆ ಏನೆಲ್ಲ ವಿಜಯ ಮಲ್ಯ ಮಾತಾಡಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಲಲಿತ್ ಮೋದಿ ಮಾತು ಕೇಳಿ ಆರ್ಸಿಬಿ ಖರೀದಿಸಿದೆ. IPL ಶುರುವಾಗಿದ್ದಾಗ ತಂಡಗಳನ್ನು ಖರೀದಿಸುವ ಪ್ರಕ್ರಿಯೆ ನಡೀತಾ ಇತ್ತು. ಆಗಲೇ IPL ಮಾಜಿ ಚೇರ್ಮನ್ ಲಲಿತ್ ಮೋದಿ ನನ್ನ ಹತ್ರ ಬಂದು ಒಂದು ತಂಡವನ್ನು ಖರೀದಿಸಿ ಅಂತ ಹೇಳಿದರು. ಲಲಿತ್ ಮೋದಿ ಅವರ ಮಾತುಗಳಿಂದ ಪ್ರಭಾವಿತನಾಗಿ ನಾನು ಆರ್ಸಿಬಿ ಖರೀದಿಸಲು ನಿರ್ಧರಿಸಿದೆ ಅಂತ ಮಲ್ಯ ಅವರು ಹೇಳಿದ್ದಾರೆ. 14,100 ಕೋಟಿ ಮರುಪಾವತಿ. ಇನ್ನು ಇತ್ತೀಚೆಗೆ ಹಣಕಾಸು ಸಚಿವಾಲಯದ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿರುವ ಮಲ್ಯ 6,203 ಕೋಟಿ ರೂಪಾಯಿ ಸಾಲ ವಸೂಲಾತಿ ನ್ಯಾಯಮಂಡಳಿ ತೀರ್ಪಿನ 2 ಪಟ್ಟು ಹೆಚ್ಚು ಅಂದರೆ 14,100 ಕೋಟಿ ರೂಪಾಯಿ ಸಾಲ ಮರುಪಾವತಿ ಮಾಡಿರುವುದಾಗಿ ಹೇಳಿದ್ದಾರೆ. ನಾನು ನಿಜವಾಗಲೂ ಬ್ಯಾಂಕ್ಗಳಿಗೆ ಮೋಸ ಮಾಡಿದರೆ ಸರ್ಕಾರ ಅಷ್ಟು ಹಣವನ್ನು ಹೇಗೆ ವಸೂಲಿ ಮಾಡ್ತು ಅಂತ ಅವರು ಕೇಳಿದ್ದಾರೆ. 2008ರ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ವಿಮಾನಯಾನವನ್ನು ಕಡಿಮೆ ಮಾಡದಂತೆ ಕೇಳಿದ್ದಕ್ಕಾಗಿ ಅಂದಿನ ಸರ್ಕಾರದ ಮೇಲೆ ಆರೋಪ ಹೊರಿಸಿದ ಮಲ್ಯ ಆಗಿನ ಹಣಕಾಸು ಸಚಿವ ಪ್ರಣಬ್ ಮುಖರ್ಜಿ ಅವರೊಂದಿಗಿನ ಮಾತುಕತೆಯನ್ನು ನೆನಪಿಸಿಕೊಂಡರು. ಬ್ಯಾಂಕ್ಗಳು ಸಾಲ ನೀಡುವ ಭರವಸೆಯೊಂದಿಗೆ ಸಂಪರ್ಕ ಮತ್ತು ಉದ್ಯೋಗದ ಸಲುವಾಗಿ ಏರ್ಲೈನ್ಸ್ ಕಾರ್ಯಾಚರಣೆ ನಡೆಸುವಂತೆ ಕೇಳಿಕೊಂಡಿದ್ರು ಅಂತ ಅವರು ಹೇಳಿದರು. ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ ಮಲ್ಯ ಇನ್ನು ಅದ್ದೂರಿ 60ನೇ ಹುಟ್ಟುಹಬ್ಬದ ಪಾರ್ಟಿ ಮತ್ತು ಸಾಗರೋತ್ತರ ಹೂಡಿಕೆ ಸೇರಿದಂತೆ ನನ್ನ ಜೀವನ ಶೈಲಿಗಳಿಂದ ಜನ ಆಕ್ರೋಶಗೊಂಡಿದ್ದಾರೆ. ವಿಮಾನಯಾನದ ವೈಫಲ್ಯಕ್ಕಾಗಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುತ್ತೇನೆ ಅಂತ ಮಲ್ಯ ಹೇಳಿದ್ದಾರೆ. ಭಾರತಕ್ಕೆ ಬರೋ ಹಿಂಟ್ ಕೊಟ್ಟ ಮಲ್ಯ. ನ್ಯಾಯಯುತ ವಿಚಾರಣೆಯ ಭರವಸೆ ಸಿಕ್ಕರೆ ಭಾರತಕ್ಕೆ ಮರಳಲು ಸಿದ್ಧರಿದ್ದೀರಾ ಎಂದು ಕೇಳಿದಾಗ ನನಗೆ ಭರವಸೆ ಸಿಕ್ಕರೆ ನಾನು ಅದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗಡೀಪಾರು ಪ್ರಕರಣದಲ್ಲಿ UK ಹೈಕೋರ್ಟ್ ತೀರ್ಪನ್ನು ಅವರು ಉಲ್ಲೇಖಿಸಿದ್ರು. ಕೆಲವರನ್ನ ಇಂಗ್ಲೆಂಡ್ನಿಂದ ಭಾರತಕ್ಕೆ ಹಸ್ತಾಂತರಿಸುವಂತೆ ಭಾರತ ಕೇಳಿಕೊಂಡಿದೆ ಎಂದಿದ್ದಾರೆ. ನನಗೆ ನ್ಯಾಯಯುತ ವಿಚಾರಣೆಯ ಭರವಸೆ ನೀಡಿದರೆ ಭಾರತಕ್ಕೆ ಮರಳುವ ಇಚ್ಛೆಯನ್ನು ಅವರು ವ್ಯಕ್ತವನ್ನು ಪಡಿಸಿದರು. ಕಳ್ಳ ಅಂತ ಯಾಕೆ ಕರೀತೀರಾ? ಭಾರತದಿಂದ ತೆರಳಿದ್ದಕ್ಕೆ ಪರಾರಿ ಎಂದು ಕರೆಯುವುದು ನ್ಯಾಯಯುತ. 2016ರ ಮಾರ್ಚ್ ನಂತರ ಭಾರತಕ್ಕೆ ವಾಪಸ್ಸಾಗಿಲ್ಲ ಎಂದು ನನ್ನನ್ನು ಪರಾರಿ ಆಗಿದ್ದೇನೆ ಎಂದು ಕರೆಯಿರಿ. ನಾನು ಓಡಿ ಹೋಗಲಿಲ್ಲ. ಪೂರ್ವ ನಿಗದಿತ ಭೇಟಿಗಾಗಿ ಭಾರತದಿಂದ ಬಂದಿದ್ದೆ. ಮಾನ್ಯವೆಂದು ಪರಿಗಣಿಸುವ ಕಾರಣಗಳಿಗಾಗಿ ನಾನು ಹಿಂತಿರುಗಲಿಲ್ಲ. ಆದ್ದರಿಂದ ನೀವು ನನ್ನನ್ನು ಪರಾರಿಯಾಗಿದ್ದೇನೆ ಎಂದು ಕರೆಯಲು ಖುಷಿಯಾದರೆ ಹಾಗೆ ಕರೀರಿ, ಆದರೆ ಕಳ್ಳ ಎಂದು ಯಾಕೆ ಕರಿತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಾಲ ಕಟ್ಟೋದೇ ನನ್ನ ಉದ್ದೇಶ. ಇನ್ನು ಹೀಗೆ ಮಲ್ಯ ಮಾತನಾಡ್ತಾ ಮೀಡಿಯಾ ವಿರುದ್ಧ ಕೂಡ ಕೆಂಡಕಾರಿದ್ದಾರೆ. ನನ್ನನ್ನು ವಿವಿಧ ಹೆಸರುಗಳಿಂದ ಕರೆದು ನಿಂದಿಸಲಾಗಿದೆ. ಜನರ ಕೋಪ ಹೆಚ್ಚಾಗುವಂತೆ ಅಸ್ತ್ರವಾಗಿ ಬೆಳೆಸಲಾಗ್ತಾ ಇದೆ. ಮಾಧ್ಯಮಗಳು ನಿರಂತರವಾಗಿ ಟೀಕೆ ಮಾಡ್ತಾವೆ. ಆದರೆ ಕಿಂಗ್ಫಿಷರ್ ಏರ್ಲೈನ್ಸ್ಗಾಗಿ ತೆಗೆದುಕೊಂಡ ಸಾಲವನ್ನು ಮರುಪಾವತಿ ಮಾಡುವುದೇ ನನ್ನ ಉದ್ದೇಶವಾಗಿದೆ ಅಂತ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ 4 ಗಂಟೆಗಳ ಕಾಲ ತಮ್ಮ ಅನಿಸಿಕೆಯನ್ನು ಪಾಡ್ಕಾಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.